ಏಷ್ಯಾ ಕಪ್ 2025ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ನಮ್ಮ BCCI ದವರು ನಮ್ಮ ಇಂಡಿಯಾ ಸ್ಕ್ವಾಡ್ ನ ಅಂದ್ರೆ ಇದೇ ಮಂತ್ ಆಗಸ್ಟ್ ಇನ್ನೊಂದು 1 ವೀಕ್ ಅಥವಾ 1.5 ವೀಕ್ ಅಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಿದ್ರೆ. ಬಟ್ ಲೇಟೆಸ್ಟ್ ರಿಪೋರ್ಟ್ ನ ಪ್ರಕಾರ ಕೆಲವೊಂದು ಕೀ ಪ್ಲೇಯರ್ಸ್ ಈ ಒಂದು ಏಷ್ಯಾ ಕಪ್ ಸ್ಕ್ವಾಡ್ ನಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಿದ್ರೆ. ಎಸ್ಪೆಷಲಿ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ಗ್ರೇಟ್ ನ್ಯೂಸ್ ಏನಪ್ಪ ಅಂದ್ರೆ ಲಾಸ್ಟ್ IPL 2025 ಅಲ್ಲಿ RCB ಗೆ ಸೂಪರ್ ಸ್ಟಾರ್ ಆಗಿರುವಂತಹ ಆ ಪ್ಲೇಯರ್ ನ ಈ ಒಂದು ಸ್ಕ್ವಾಡ್ ನಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಯಾವೆಲ್ಲ ಪ್ಲೇಯರ್ಸ್ ನ ಸೆಲೆಕ್ಟ್ ಮಾಡ್ತಿದ್ರೆ ಮತ್ತು ಇನ್ಸೈಡ್ ರಿಪೋರ್ಟ್ ನ ಪ್ರಕಾರ ಏಷ್ಯಾ ಕಪ್ 2025 ಗೆ ನಮ್ಮ ಇಂಡಿಯಾ ಸ್ಕ್ವಾಡ್ ಹೇಗಿರುತ್ತೆ ಮತ್ತು ಈ ಒಂದು ಏಷ್ಯಾ ಕಪ್ ಸ್ಕ್ವಾಡ್ ನಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನೆನಪಿರಲಿ, ಈ ಒಂದು ಏಷ್ಯಾ ಕಪ್ ಸ್ಕ್ವಾಡ್ ನಲ್ಲಿ ಓನ್ಲಿ ಕೇವಲ 15 ಪ್ಲೇಯರ್ ಗೆ ಮಾತ್ರ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂದ್ರೆ ಇಷ್ಟೊಂದು ಕಾಂಪಿಟೇಷನ್ ಇರುವಂತಹ ಈ ಒಂದು ಟೂರ್ನಮೆಂಟ್ ಅಲ್ಲಿ ಇಷ್ಟೊಂದು ಪ್ಲೇಯರ್ಸ್ ಕಾಂಪಿಟೇಷನ್ ಮಾಡ್ತಿದ್ರೆ. ಹಾಗಾದ್ರೆ ಯಾವೆಲ್ಲ ಮೇನ್ ಪ್ಲೇಯರು ಈ ಒಂದು ಏಷ್ಯಾ ಕಪ್ ಸ್ಕ್ವಾಡ್ ನಲ್ಲಿ ಇನ್ವಾಲ್ವ್ ಮಾಡಲಿದ್ದಾರೆ ಅಂತ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋದಕ್ಕೆ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಏಷ್ಯಾ ಕಪ್ 2025 ಗೆ ನಮ್ಮ ಇಂಡಿಯಾ ಸ್ಕ್ವಾಡ್ ಬರೋಬ್ಬರಿ 15 ಮೆಂಬರ್ಸ್ ಸ್ಕ್ವಾಡ್ ನಲ್ಲಿ. ಈ ಒಂದು ಸ್ಕ್ವಾಡ್ ನಲ್ಲಿ ಮೋಸ್ಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಯಾರಪ್ಪ ಅಂದ್ರೆ ನನ್ ಅದರ್ ದನ್ ಶ್ರೇಯಸ್ ಅಯ್ಯರ್. ಲಾಸ್ಟ್ IPL 2025 ಅಲ್ಲಿ ಆಸ್ ಎ ಕ್ಯಾಪ್ಟನ್, ಆಸ್ ಎ ಪ್ಲೇಯರ್ ಆಗಿ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಅದೇ ರೀತಿಯಾಗಿ ಆ ಒಂದು IPL ಗೂ ಮುಂಚೆ ಡೊಮೆಸ್ಟಿಕ್ ಅಲ್ಲಿ ಶಾನದಾರ್ ಪರ್ಫಾರ್ಮೆನ್ಸ್ ನ ಕೊಡಿದ್ರು. ಇಂಥ ಒಂದು ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ನಾವು ಥಿಂಕ್ ಮಾಡಿದ್ವಿ ಡೆಫಿನೆಟ್ ಆಗಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಆ ಒಂದು ವೆರಿ ಇಂಪಾರ್ಟೆಂಟ್ ಟೆಸ್ಟ್ ಸೀರೀಸ್ ಗೆ ಶ್ರೇಯಸ್ ಅಯ್ಯರ್ ನ ಪಕ್ಕ ಸೆಲೆಕ್ಟ್ ಮಾಡ್ತಾರೆ ಅಂತ ಥಿಂಕ್ ಮಾಡಿದ್ವಿ. ಬಟ್ ಸೆಲೆಕ್ಷನ್ ಮಾಡಲ್ಲ. ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೂ ಸಹ ನಮ್ಮ BCCI ದವರು ಅವರಿಗೆ ಸೆಲೆಕ್ಟ್ ಮಾಡಿದ್ರೆ ಏನ್ ಮಾಡಕ್ ಆಗಲ್ಲ. ಈಗ ಟೈಮ್ಸ್ ಆಫ್ ರಿಪೋರ್ಟ್ ನ ಪ್ರಕಾರ ಶ್ರೇಯಸ್ ಅಯ್ಯರ್ ಆಲ್ ಸೆಟ್ ಏಷ್ಯಾ ಕಪ್ ಸ್ಕ್ವಾಡ್ ನಲ್ಲಿ ಇನ್ಕ್ಲೂಡ್ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಏಷ್ಯಾ ಕಪ್ ಅಷ್ಟೇ ಅಲ್ಲ, ಬರುವಂತಹ ವೆಸ್ಟ್ ಇಂಡೀಸ್ ವರ್ಸಸ್ ಇಂಡಿಯಾ ಈ ಒಂದು ಟೆಸ್ಟ್ ಸೀರೀಸ್ ನಲ್ಲಿ ಶ್ರೇಯಸ್ ಅಯ್ಯರ್ಗೆ ಆ ಒಂದು ಸ್ಕ್ವಾಡ್ ನಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ ಅಂತೇಳಿ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ. ಇದು ಮಾತ್ರ ಪ್ರತಿಯೊಬ್ಬ ಶ್ರೇಯಸ್ ಅಯ್ಯರ್ ಫ್ಯಾನ್ಸ್ ಗೆ ಗುಡ್ ನ್ಯೂಸ್. ಆಲ್ ಸೆಟ್ ಶ್ರೇಯಸ್ ಅಯ್ಯರ್ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬಿಗ್ ಕ್ವಶನ್ ಏನಪ್ಪಾ ಅಂದ್ರೆ ಶ್ರೇಯಸ್ ಅಯ್ಯರ್ಗೆ ಏಷ್ಯಾ ಕಪ್ ಸ್ಕ್ವಾಡ್ ನಲ್ಲಿ ಸೆಲೆಕ್ಷನ್ ಮಾಡಿದ್ರೆ ಶ್ರೇಯಸ್ ಅಯ್ಯರ್ ಯಾವ ಸ್ಲಾಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ, ವಿಚ್ ಇಸ್ ಬಿಗ್ಗೆಸ್ಟ್ ಕ್ವಶನ್. ಯಾಕೆಂದ್ರೆ ಈಗ ಆಸ್ ಎ ಪ್ಯೂರ್ ಕ್ರಿಕೆಟ್ ಫ್ಯಾನ್ ಆಗಿ ಥಿಂಕ್ ಮಾಡಿದ್ರೆ ಡೆಫಿನೆಟ್ ಆಗಿ ಓನ್ಲಿ 15 ಪ್ಲೇಯರ್ಗೆ ಮಾತ್ರ ಸೆಲೆಕ್ಷನ್ ಆಗುತ್ತೆ. ಆದ್ರೆ 15 ಮೆಂಬರ್ ಸೆಲೆಕ್ಷನ್ ಆಲ್ರೆಡಿ ಆಗಿದಂಗೆ. ಸೊ ನನ್ನ ಪ್ರೆಡಿಕ್ಷನ್ ಅಂದ್ರೆ ಇಂಡಿಯಾ ಸ್ಕ್ವಾಡ್ ಏಷ್ಯಾ ಕಪ್ಗೆ ನನ್ನ ಪ್ರೆಡಿಕ್ಷನ್ 15 ಮೆಂಬರ್ ಸ್ಕ್ವಾಡ್ ಯಾವ ರೀತಿ ಇರುತ್ತೆ ಅಂದ್ರೆ ಇಲ್ಲಿ ಕ್ಯಾಪ್ಟನ್ ಸೂರ್ಯ ಕುಮಾರ್ ಯಾದವ್ ಮತ್ತು ವಾಯ್ಸ್ ಕ್ಯಾಪ್ಟನ್ ಅಕ್ಷರ್ ಪಾಟೀಲ್ ಮತ್ತು ವಿಕೆಟ್ ಕೀಪರ್ ಬ್ಯಾಟರ್ ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ಸಂಜು ಸ್ಯಾಮ್ಸನ್. ಕ್ಯಾಪ್ಟನ್, ವಾಯ್ಸ್ ಕ್ಯಾಪ್ಟನ್ ಮತ್ತು ವಿಕೆಟ್ ಕೀಪರ್ 3 ಪ್ಲೇಯರ್ ಆಯ್ತು. ಈಗ ಪ್ಲೇಯಿಂಗ್ ಎಲ್ಲೇನೋ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಓಪನಿಂಗ್ ಅಲ್ಲಿ ನನ್ನ ಪ್ರಕಾರ ನನ್ನ ಪ್ರೆಡಿಕ್ಷನ್ ಅಭಿಷೇಕ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಇಬ್ರು ಓಪನಿಂಗ್ ಮಾಡ್ತಾರೆ. ನೆಕ್ಸ್ಟ್ ನಂಬರ್ 3 ಅಲ್ಲಿ ಆಬ್ವಿಯಸ್ ಆಗಿ ವಿಕೆಟ್ ಕೀಪರ್ ಬ್ಯಾಟರ್ ಅದು ಸಂಜು ಸ್ಯಾಮ್ಸನ್. ನೆಕ್ಸ್ಟ್ ನಂಬರ್ 4 ಅಲ್ಲಿ ಕ್ಯಾಪ್ಟನ್ ಸೂರ್ಯ ಕುಮಾರ್ ಯಾದವ್. ನಂಬರ್ 5 ಅಲ್ಲಿ ಇದು ಈ ಪ್ಲೇಯರ್ ನ ಪಕ್ಕ ನಮ್ಮ BCCI ದವರು ಈ ಒಂದು ಏಷ್ಯಾ ಕಪ್ ಸ್ಕ್ವಾಡ್ ನಲ್ಲಿ ಸೆಲೆಕ್ಟ್ ಮಾಡಲೇಬೇಕು. ಯಾರಪ್ಪ ಅಂದ್ರೆ ಜಿತೇಶ್ ಶರ್ಮಾ. ಲಾಸ್ಟ್ IPL 2025 ಅಲ್ಲಿ RCB ಪರ ಫ್ಯಾಂಟಾಸ್ಟಿಕ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಅಂತ ಒಂದು ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೂ ನಮ್ಮ BCCI ದವರು ಜಿತೇಶ್ ಶರ್ಮಾ ಅವರಿಗೆ ಸೆಲೆಕ್ಷನ್ ಮಾಡಲಿದ್ರೆ ಸೊ ನಮ್ಮ BCCI ದವರಿಗೆ ಮತ್ತು ಜಿಗೆ ನಾಚಿಗೆ ಆಗ್ಬೇಕಷ್ಟೇ. ಈಗ ಇನ್ಸೈಡ್ ರಿಪೋರ್ಟ್ ನ ಪ್ರಕಾರ ಜಿತೇಶ್ ಶರ್ಮಾ ಅವರು ಈ ಒಂದು ಏಷ್ಯಾ ಕಪ್ ಸ್ಕ್ವಾಡ್ ನಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ ಅಂತೇಳಿ ರಿಪೋರ್ಟ್ ಇದೆ. ನೆಕ್ಸ್ಟ್ ನಂಬರ್ 6 ಅಲ್ಲಿ ಹಾರ್ದಿಕ್ ಪಾಂಡ್ಯ. ನಂಬರ್ 7 ಅಲ್ಲಿ ರಿಂಕು ಸಿಂಗ್. ನಂಬರ್ 8 ಅಲ್ಲಿ ಅಕ್ಷರ್ ಪಾಟೀಲ್. ನಂಬರ್ 9 ಅಲ್ಲಿ ಮೊಹಮ್ಮದ್ ಸಿರಾಜ್. ನಂಬರ್ 10 ಅಲ್ಲಿ ಹರ್ಷದೀಪ್ ಸಿಂಗ್. ನಂಬರ್ 11 ಅಲ್ಲಿ ವರುಣ್ ಚಕ್ರವರ್ತಿ. ಇದು ನನ್ನ ಪ್ರಿಡಿಕ್ಷನ್ ಬರುವಂತಹ ಏಷ್ಯಾ ಕಪ್ 2025 ಗೆ. ಈಗ ಬರೋಬ್ಬರಿ 11 ಪ್ಲೇಯರ್ ಆದ್ರು ಇನ್ನ ಉಳಿದಿರುವಂತಹ 4 ಪ್ಲೇಯರ್ ಯಾರ್ಯಾರಪ್ಪ ಅಂದ್ರೆ 12ನೇ ಪ್ಲೇಯರು ಕುಲ್ದೀಪ್ ಯಾದವ್, 13ನೇ ಪ್ಲೇಯರು ವಾಷಿಂಗ್ಟನ್ ಸುಂದರ್, 14ನೇ ಪ್ಲೇಯರು ಅವಿಶ್ ಖಾನ್, 15ನೇ ಪ್ಲೇಯರು ಅದು ಶಿವಮ್ ದುಬೆ. ಇದು ನನ್ನ ಪ್ರಕಾರ ಪ್ರಿಡಿಕ್ಷನ್ ಏಷ್ಯಾ ಕಪ್ 2025 ಗೆ ನಮ್ಮ ಇಂಡಿಯಾ ಸ್ಕ್ವಾಡ್ ಪ್ರಿಡಿಕ್ಷನ್. ಬಟ್ ಈ ಒಂದು ಸ್ಕ್ವಾಡ್ ನಲ್ಲಿ ಶುಭ್ಮನ್ ಗಿಲ್ ಬರುವಂತಹ ಚಾನ್ಸ್ ಇದೆ. ಮೇ ಬಿ ಅಲ್ಲಿ ಶಿವಮ್ ದುಬೆ ಪ್ಲೇಸ್ ಗೆ ಬರಬಹುದು ಮತ್ತು ಸಾಯಿ ಸುದರ್ಶನ್ ಅವರು ಸಹ ಬರುವಂತಹ ಚಾನ್ಸ್ ಇದೆ. ಮತ್ತು ಈಗ ಲೇಟೆಸ್ಟ್ ಆಗಿ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ನ ಪ್ರಕಾರ ಇಲ್ಲಿ
ಸರ್ಪಂಚ್ ಸಾಬ್ ಶ್ರೇಯಸ್ ಅಯ್ಯರ್ ಸಾಬ್ ಬರುವಂತಹ ಚಾನ್ಸ್ ಇದೆ ಅಂತೇಳಿ ರಿಪೋರ್ಟ್ ಬರ್ತಿದೆ. ಬಟ್ ಶ್ರೇಯಸ್ ಅಯ್ಯರ್ ಬಂದ್ರೆ ಯಾವ ಪ್ಲೇಸ್ಗೆ ಬ್ಯಾಟಿಂಗ್ ಮಾಡ್ತಾರೆ ಅದೇ ಒಂದು ಬಿಗ್ ಕ್ವಶನ್ ಆಗಿದೆ. ಮತ್ತು ಇನ್ನೊಂದೇನಪ್ಪ ಅಂದ್ರೆ RCBಯ ಸ್ಪಿನ್ ಮೆಜಿಷಿಯನ್ ಕೃಣಾಲ್ ಪಾಂಡೆ ಸಹ ಬರುವಂತಹ ಚಾನ್ಸ್ ಇದೆ ಅಂತ ರಿಪೋರ್ಟ್ ಸಜೆಸ್ಟ್ ಮಾಡ್ತಿದ್ದೇವೆ. ಸೊ ಕೇವಲ 15 ಪ್ಲೇಯರ್ಗೆ ಮಾತ್ರ ನಮ್ಮ BCCI ಸೆಲೆಕ್ಷನ್ ಮಾಡಬೇಕು. ಬಟ್ ಯಾರಿಗೆ ಸೆಲೆಕ್ಷನ್ ಮಾಡ್ತಾರೋ ಯಾರಿಗೆ ಬಿಡ್ತಾರೋ ಅದು ಕೇವಲ ಇನ್ನು 1 ವೀಕ್ ಅಲ್ಲಿ ಗೊತ್ತಾಗುತ್ತೆ. ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಕಮೆಂಟ್ ಬಾಕ್ಸ್ ಓಪನ್ ಆಗಿದೆ. ನಿಮ್ಮ ಪ್ರಕಾರ ಏಷ್ಯಾ ಕಪ್ಗೆ ನಮ್ಮ ಇಂಡಿಯಾ ಸ್ಕ್ವಾಡ್ ಯಾವ ರೀತಿ ಇರಬೇಕು, ಯಾವೆಲ್ಲ ಪ್ಲೇಯರ್ಸ್ ನ ನಮ್ಮ BCCI ಸೆಲೆಕ್ಷನ್ ಮಾಡಬೇಕು ನಿಮ್ಮ ಪ್ರಕಾರ ಕಮೆಂಟ್ಸ್ ಮಾಡಿ. ಮತ್ತು ಏಷ್ಯಾ ಕಪ್ಗೆ ನಮ್ಮ ಇಂಡಿಯಾ ಪ್ಲೇಯಿಂಗ್ 11 ಯಾವ ರೀತಿ ಇರಬೇಕು ಅದು ಸಹ ಕಮೆಂಟ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ಸೊ ಇದು ಗುರು ಅಪ್ಡೇಟ್. ಈ ಒಂದು ಅಪ್ಡೇಟ್ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.